ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಬಾರಿಷ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹ್ಯಾಪಿ ಮಂಡೇ. ಇವತ್ತಿಗೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು. ಸೊ ನನ್ನ ಡೈಲಿ ರೊಟೀನ್ ವ್ಲಾಗ್ಗೆ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಫ್ಯೂಚರ್ ವ್ಲಾಗಲ್ಲಿ ಇನ್ನೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಡೈಲಿ ರೊಟೀನ್ ವ್ಲಾಗ್ ಜೊತೆ. ಆ್ಯಂಡ್ ನಿನ್ನೆ ತುಂಬ ಬ್ಯುಸಿ ಇದ್ದೆ ನಾನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ. ಆ್ಯಂಡ್ ಎವ್ರಿ ಸಂಡೇ ನಾನು ಮನೆ ಫುಲ್ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ವಿಂಡೋಸ್ ಮೇಲೆ ಧೂಳೆಲ್ಲ ಕುತ್ಕೊಂಡಿರುತ್ತೆ. ಸೊ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ. ನಿನ್ನೆ ಬ್ಯುಸಿ ಇರೋದ್ರಿಂದ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಎದ್ದು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ನಾವು ರೆಂಟೆಡ್ ಹೌಸಲ್ಲಿದ್ರೂ ಕೂಡ ನಮ್ಮ ಮನೆ ಅಂತಲೇ ಟ್ರೀಟ್ ಮಾಡಬೇಕು. ಅದೆಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆದಮೇಲೆ ಇವತ್ತು ಮಂಡೇ ಆಗಿರೋದ್ರಿಂದ ನಮ್ಮ ಮನೆ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಸಕ್ಕರೆ ಮಾಡೋಣ ಅಂತ ಹೇಳಿ ಅವಲಕ್ಕಿನ ನೆನೆಸಿಟ್ಟು ಆ್ಯಂಡ್ ನೆನೆಸಿಟ್ಟಾದಮೇಲೆ ದೇವ್ರ ಮನೇನ ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ದೇವ್ರ ಫೋಟೋಗೆ ನಾನು ನೀವು ಹೇಳಿರೋ ಪ್ರಕಾರ ವಾರದಲ್ಲಿ ಒಂದ್ಸಲಿ ನಾನು ಒರೆಸ್ಕೊಂಡು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು. ಆ್ಯಂಡ್ ದೀಪ ಕೂಡ ಅಷ್ಟೇ ನಾನು ಬರೀ ವಾರದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೋತೀನಿ, ತೊಳ್ಕೊತೀನಿ. ಡೈಲಿ ದೀಪ ಎಲ್ಲ ನಾನು ತೊಳೆಯೋಕ್ಕೆ ಹೋಗಲ್ಲ. ಆ್ಯಂಡ್ ನಮ್ಮ ಮನೆಯವರು ಕೂಡ ಹೂವು ತೊಗೊಂಬಂದು ಕೊಟ್ಟಿದ್ರು. ನಾನೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದೆ. ನಮ್ಮ ಮನೆಯವರು ಅದಕ್ಕೆಲ್ಲ ಹೂವು ಇಟ್ಟರು. ಆ್ಯಂಡ್ ಹೊಸ್ಲು ಮೇಲೂ ಕೂಡ ನಾನೆಲ್ಲ ಕುಂಕುಮ ಇಟ್ಕೊಂಡು ನೈವೇದ್ಯಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಂಡು ಸಕ್ಕರೆ ಕೂಡ ಮಿಕ್ಸ್ ಮಾಡಿದೆ. ನಾನು ಸಕ್ಕರೆ ಮಿಕ್ಸ್ ಮಾಡಿ ಇಡೋಷ್ಟರಲ್ಲಿ ನಮ್ಮ ಮನೆಯವರು ಎಲ್ಲ ಹೂವುಗಳನ್ನೆಲ್ಲ ಇಟ್ಟು ಪೂಜೆ ಕೂಡ ಅವರು ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅವ್ರು ಮಾಡಾದ್ಮೇಲೂ ಕೂಡ ನಾನು ಪೂಜೆ ಮಾಡಿದೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಚಿತ್ರಾನ್ನಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ಎಲ್ಲ ಹಾಕ್ತೀನಿ. ಬಿಕಾಸ್ ನನಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಆ ನಿಂಬೆಹಣ್ಣು ಸಿಪ್ಪೆ ಏನಿರುತ್ತೆ ಅದನ್ನು ನಾನು ಟ್ಯಾಪ್ಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ಕೊಳ್ತೀನಿ. ಬಿಕಾಸ್ ಹಾರ್ಡ್ ವಾಟರ್ದು ಮಾರ್ಕ್ಸ್ ಏನೇನಿರುತ್ತೆ ಟ್ಯಾಪ್ ಮೇಲೆ, ಅದು ಗಲೀಜು ಏನೇನಿರುತ್ತೆ ಅದೆಲ್ಲ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಥರ ನೀವು ನಿಂಬೆಹಣ್ಣ ಅದ್ರ ಮೇಲೆ ಫುಲ್ಲು ಒರೆಸ್ಕೊಂಡು ಲಾಸ್ಟಲ್ಲಿ ಜಸ್ಟ್ ಸೋಪ್ ಹಾಕಿ ನೀರು ತೊಳ್ಕೊಂಡ್ರೆ ಸಾಕು, ಟ್ಯಾಪು ಪಳ ಅಂತ ಹೊಳೆಯುತ್ತೆ.